ಕರ್ನಾಟಕ ಗಿರೆಬಾಜಿ ಕಲಾ ಪ್ರಪಂಚದ ದಂತಕತೆ ಬರೆದಂತಹ ಮಹಾನ್ ಕಲಾಚೇತನ ಸನ್ಮಾನ್ಯ ಶ್ರೀ ಸಿದ್ಲಿಂಗಣ್ಣನವರ ದಾವಡಿ ಅವರ ಸುಪುತ್ರರಾದಂತಹ ಶ್ರೀಯುತ ಇಂದ್ರಕುಮಾರ್ ಅವರು, ಮಹೇಶ್ ಆನಂದ್ ಮತ್ತು ಅವರು ಟೋಟಲ್ ಅವರು ಗಿರೀಶ್ ಅವರು, ಆಮೇಲೆ ಜಮೀರ್, ಚೇತು ಹಾಗೂ ನಮ್ಮ ಅವರ ಎಲ್ಲ ಸಹಪಾಠಿಗಳು ಫುಲ್ಲು, ನಮ್ಮ ಅನಿಲ್ ಕುಮಾರ್ ಅವರು, ಎಲ್ಲಿ ನಮ್ಮ ತಾರಾ ಅನಿಲ್ ಅವರು ಬರ್ತಾವ್ರ. ಆಮೇಲೆ ನಮ್ಮ ಸರ್ ನಿಮ್ಮ ಹೆಸರು ಕಿಶೋರ್ ಅವರು, ಎಲ್ಲರೂ ಇವತ್ತು ದೊಡ್ಡ ಬಳಗ ಸೇರಿದೆ. ಅದು ಇಂದ್ರಕುಮಾರನ ಆಸ್ಥಾನದ ಎಲ್ಲ ಕುಡಿಗಳು, ಕಿಡಿಗಳು, ಗರಿಗಳು ಅಂತ ಹೇಳಿದ್ರು ತಪ್ಪಾಗಲ್ಲ. ಸರ್ ಇಂದ್ರಿ ಸರ್, ಇವತ್ತು ಚಾಮುಂಡಿ ಸ್ಪೆಷಲ್ಗೆ ಇವತ್ತು ಅಕ್ಕಿ ಬಿಟ್ಟಿದ್ದೀರಾ, ಜಡ್ಜ್ಮೆಂಟ್ ಮಾಡಿ ಅಕ್ಕಿ ಬಿಟ್ಟಿದ್ದೀರಾ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇಡೀ ಕರ್ನಾಟಕದ ಗಿರೆಬಾಜಿ ಕಲಾ ಪ್ರಪಂಚಕ್ಕೂ ಗೊತ್ತು. ಭಾಳ ಅದ್ಭುತವಾಗಿ ಲೆಕ್ಕಾಚಾರ ಹಾಕಿ ಅವ್ರ ಅಕ್ಕಿ ಇವತ್ತು ಸೆಟ್ ಮಾಡಿ ಬಿಟ್ಟಿದ್ದಾರೆ ಅಂತ. ಈ ಮೋಡದ ವಾತಾವರಣದಲ್ಲಿ ಬೆಳಗ್ಗೆಯಿಂದ ತುಂತುರು ಮಳೆ ಆದ್ರೂ ಧೈರ್ಯ ಮಾಡಿ ಇಂಥ ಸಂದರ್ಭದಲ್ಲಿ ಇದೇ ಅಕ್ಕಿನ ಜಡ್ಜ್ ಮಾಡಿ ನೀವು ಅಕ್ಕಿ ಇವತ್ತು ಹಾರಾಟ ಸ್ಪರ್ಧೆಗೆ 25 ದಾವಡಿಗಳ ಅಂದ ಸ್ಪರ್ಧಾಳುಗಳ ಪೈಕಿ ನೀವು ಇವತ್ತು ಒಬ್ಬರು ಸ್ಪರ್ಧಾಳಾಗಿ ಅಕ್ಕಿ ಬಿಟ್ಟಿರೋದಕ್ಕೆ ಒಂದು ಪ್ರಮುಖ ಕಾರಣ ಏನು ಸರ್ ಇವತ್ತು? ಸರ್ ಪ್ರಮುಖ ಕಾರಣ ಅಂತ ಏನೋ ಬರಲ್ಲ, ಎಲ್ರಿಗೂ ನಮಸ್ತೆ. ಪ್ರಮುಖ ಕಾರಣ ಏನು ಬರಲ್ಲ ಇದರಲ್ಲಿ, ಏನಪ್ಪಾ ಅಂದ್ರೆ ಮಳೆಗೆ ಅಕ್ಕಿ ಆಡುತ್ತಿದ್ದು, ಮಳೆಗಳಿಗೆ ಚೆನ್ನಾಗಿ ಆಡುತ್ತೆ ಅನ್ಬಿಟ್ಟು ನಾವು ಈ ಅಕ್ಕಿ ಸೆಲೆಕ್ಟ್ ಮಾಡ್ಬಿಟ್ಟು ಬಿಟ್ಟಿರೋದು ಅಷ್ಟೇ. ಇದು ಮಳೆಗೆ ಆಡುತ್ತೆ, ಗಾಳಿಗೆ ಆಡುತ್ತೆ ಅಂತ ಪವರ್ ಸ್ಟಾರ್ ಪಡೆಯಲ್ಲೇ ಆನಂದ್ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಅವತ್ತು ನೀವು ನಮ್ಗೆ ಗೈರು ಹಾಜಿರಿ, ಇವತ್ತು ನಮ್ಮೊಂದಿಗೆ ಈ ದಾವಡಿ ದೇಗುಲಕ್ಕೆ ನೀವು ನಮ್ ಜೊತೆ ಕೈ ಜೋಡಿಸಿದ್ದೀರಾ. ಆದ್ರೆ ಅದೇ ಮಾತು ನೀವ್ ಹೇಳಿದ್ದೀರಾ ಅಂದ್ರೆ ಇನ್ನ ಇದ್ರ ಮೇಲೆ ಇನ್ನ ಯಾವ ತರ ನೀವು ಕಾರ್ಯವೈಖರಿ ಆಟ ಆಡುತ್ತೆ ಅನ್ನೋ ಭರವಸೆ ಇಟ್ಕೊಂಡಿದ್ದೀರಾ? ಕಾರ್ಯವೈಖರಿ ಅನ್ನೋಕ್ಕಿಂತ ಅದೆಷ್ಟೋದಾರು ಕೂತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ. ನಂಬಿಕೆ ಇದೆ. ನಮ್ಗೆ 7 ಕಾಲ ಆಗ್ಲಿ 7:15 ಆಗ್ಲಿ ಕೂತ್ಕೊಳ್ಳುತ್ತೆ ಅಂತ ನಂಬಿಕೆ ಇದೆ. ಭರ್ತಿ ಮಾಡುತ್ತೆ ಅನ್ನೋ ಭರವಸೆ ಇದೆ. ಪಕ್ಕಾ ಇದೆ. ಸ್ನೇಹಿತರೆ ನೋಡಿ, ಇವತ್ತು ನಮ್ಮ ಮಲೈ ಮಹದೇಶ್ವರ ದಾವಡಿಯಲ್ಲಿ ಇವತ್ತು ಚೀನಿ ಅಕ್ಕಿ ಆಡ್ತಾ ಇದೆ. ಅದು ನಮ್ಮ ಸಿದ್ಲಿಂಗಣ್ಣನವರ ಲಾಸ್ಟ್ ಟೈಮ್ ನಮ್ಮ ಆನಂದ್ ಅವ್ರು ಹೇಳ್ದಂಗೆ ಮಕ್ಷಿಗೂ ಚೀನಿಗೆ ಬಂದಿರೋಂಥ ಅಕ್ಕಿ ಆಡ್ತಾ ಇರೋದು. ಇವತ್ತೇನಾದರೂ ಚಾಮುಂಡಿ ತಾಯಿ ಆಶೀರ್ವಾದದಿಂದ, ಮಲೈ ಮಹದೇಶ್ವರನ ಅನುಗ್ರಹದಿಂದ ನಮ್ಮ ಇಂದ್ರಿ ಸಾರ್ ಬಿಟ್ಟಿರೋ ಅಕ್ಕಿ ರಾತ್ರಿ 9 ಗಂಟೆಗೆ ಕುತ್ಕೊಂಡ್ಬಿಟ್ರೆ ಕರ್ನಾಟಕ ಚರಿತ್ರೆ ಇಡೀ ಭಾರತ ದೇಶದಲ್ಲ ವಿಶ್ವದಲ್ಲಿ ಯಾರೂ ಬರೆಯೋಕ್ಕಾಗಲ್ಲ ಅನ್ನೋದು ಒಂದು ಮೈಲಿಗಲ್ಲಾಗುತ್ತೆ. ಆದರೂ ಅದು ಆಡೋ ಆಟ ಆಡಿ ಖಂಡಿತ ಅದು ಭರ್ತಿ ಆಗಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳೋಣ. ಇವತ್ತು ಜಮೀರ್ ಅವ್ರೆ, ನೀವೇನು ಹೇಳ್ತೀರಾ ಈ ಅಕ್ಕಿ ಬಗ್ಗೆ? ಪಟ್ಟಿನ ನೋಡ್ತಾ ಇದ್ದೀವಿ, ರೆಫ್ರಿ ಬರೋರು ಈಗ ಕುತ್ಕೊಂಡ್ಬೋದು, ಈಗ ಹೊಸಬ್ರು ಬರ್ತಾರಲ್ಲ ಸರ್, ಅವ್ರೆಲ್ಲಾ ನೋಡಿದ್ರೆ ಅಕ್ಕಿ ಕುತ್ಕೊಂಡು ಅನ್ಬೇಕು, ಅಷ್ಟೊಂದ್ ಮಜಾ ಕೊಡುತ್ತೆ ಅಕ್ಕಿ. ನೋಡಕ್ಕೆ ಒಂದ್ ಸಂತೋಷ. ಕೆಲ್ಸ ಬಿಟ್ಟು ಇವತ್ ನಾನು ಅಕ್ಕಿ ಬಿಟ್ಟವ್ರಂತ ಇಲ್ಲೇ ನಿಂತಿದ್ದೀನಿ, ನೋಡಕ್ಕೆ ಒಂದ್ ಚಂದ. ಅಂದ್ರೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಹೇಳ್ದಂಗೆ ಪರಮಾತ್ಮನಿಗೆ ಪ್ರಿಯನಾದ ಪಾರ್ಥ ಅಂದಂಗೆ ಮಲೈ ಮಹದೇಶ್ವರ ದಾವಡಿಯ ಇಂದ್ರಕುಮಾರನ ಒಂದು ಫೇವರೇಟ್ ಅಕ್ಕಿ ಅಂತ ಹೇಳ್ಬೋದು. ಹೌದು ಇಲ್ವರಾ? ಹೌದು ಸರ್, ಫೇವರೇಟ್ ಅಂತ ಇಲ್ಲ ಸರ್. ಮೇನ್ ಹೋದ ವರ್ಷ ಕಾಯಿಲೆನಲ್ಲಿ ನಮ್ಮ ಒಂದ್ 80 ಅಕ್ಕಿ ಸುತ್ತೋಯ್ತು, ತಾಮ್ರಲ್ಲ ಅದೆಲ್ಲ ಆಡಿರೋದೆಲ್ಲಾರು. ಹೌದೌದು. ಅಂತ ಟೈಮಲ್ಲಿ ಒಂದು ಕೈ ಹಿಡಿಯಿತು ಅಕ್ಕಿ, ಇದು ಅದೊಂದು ಸಂತೋಷ ಅಷ್ಟೇ ಸರ್. ಏನು ಹೇಳಕ್ ಬಂದ್ರೆ ಹೇಳಿ ಸರ್. ನಮ್ಮ ಮನೇಲಿ ಕಾಯಿಲೆ ಬಂದು ಎಲ್ಲ ಸೊತೋಯ್ತು. ನಾವು ನೆಂಬಿದ್ದೆ ಎಡೆ ಅಕ್ಕಿ, ಇದೊಂದು ಅಕ್ಕಿ. ಅದು ಬಿಟ್ಟೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಒಂದ್ ಎದೆ ಊತ ಬಂದು ಮಕ್ಷಿ ಹೆಣ್ಣು ಬಿದ್ದೋಯ್ತು. ಅಕ್ಕಿ ಹಿಡಿದ್ಬಿಟ್ಟು ಇದ್ರು 20,000 ದಯವಿಟ್ಟು ಯಾರಿಗಾರು ಕೊಡಿ, ಸಿಕ್ಕಿದ್ರೆ ತಂದ್ಬಿಡಿ ಅಂದೆ. ಅವ್ ಅಕ್ಕಿ ಬಂದಿದೆ ಸರಿ, ಲಾಸ್ಟ್ ಬಣ್ಣಕ್ಕೆ ಅಕ್ಕಿ ಬಿಡ್ತೀನಿ ನಿಮ್ ಬಣ್ಣಕ್ಕೆ, ಸಂತೋಷ ಸರಿನಾ? ಅವ್ ಅಕ್ಕಿ ಆಡೋ ಆಟ ನೋಡಿ ಸರ್, 8 ವರ್ಷದ ಹೆಣ್ಣದು ಅಕ್ಕಿ ಬಿಡ್ತೀನಿ ಆಟ ನೋಡಿ. ಅದು ಈ ನೆಂಬಿದ್ದಿದ್ದೆ ಇವ್ ಎರಡಕ್ಕಿನ, ನಾವು ಯಾವ ಅಕ್ಕಿನೂ ನೆಂಬಿರ್ಲಿಲ್ಲ ನಾವು ಈ ವರ್ಷದಲ್ಲಿ ಅಂತ ನಂಬಿದ್ದಿದ್ದೆ ಇವ್ ಎರಡಕ್ಕಿ. ಈ ಅಕ್ಕಿನೂ ಚೇತವ್ರು ಕೊಟ್ಟಿದ್ದು, ಚೇತವ್ನವ್ರ ಮನೆಗೆ ಕೊಟ್ ಕಳ್ಸಿದ ಅಕ್ಕಿನ. ಇದನ್ನ ನಾನ್ ತಿರ್ಗಾ ಕೇಳ್ಬಿಟ್ಟು ಅಕ್ಕಿ ಇಸ್ಕೊಂಬಂದೆ, ಅಕ್ಕಿ ಬಿಡಕ್ ಅಕ್ಕಿ ಇಲ್ಲ ಅಂತ ಅಕ್ಕಿ ಇಸ್ಕೊಂಬಂದಿದ್ದು ಸರ್. ನೋಡಿ, ಕಾಯಿಲೆಯಲ್ಲಿ ಬಚಾವಾಗಿ ಇದೊಂದ್ ಅಕ್ಕಿ ಉಳಿತು. ಅಲ್ಲಿ ಹೆಣ್ಗಳಲ್ಲಿ ಒಂದ್ 8 ಅಕ್ಕಿ ಉಳಿತು ಅಷ್ಟೇನೆ. ನಮ್ಮ ಮನೇಲಿ ಎಲ್ಲಾ ಅಕ್ಕಿನೂ ಕಾಯಿಲೆ ಸೋದೋದು ಸರ್. ಈಗ ನಿಮ್ ಜೊತೆ ಇನ್ನ ಒಂದು 4 ಜನ ಸ್ಪರ್ಧಾಳುಗಳ ನಿಮ್ ಭಾಗವಹಿಸಿ ಅಕ್ಕಿ ಆಡ್ತಾ ಇದೆ. ನಿಮ್ ಕಡೆಯಿಂದ ಅವ್ರಿಗೇನು ಹೇಳ್ತೀರಾ ಸರ್? ನಿಮ್ ಜೊತೆ ಬೆಂಗಳೂರಲ್ಲಿ ಯಾವ ತರ ಅಕ್ಕಿ ಬಿಡ್ಲಿ ಸರ್, ಎಲ್ಲಾರು ಅಕ್ಕಿ ಆಡ್ಬೇಕು ಸರ್. ಎಷ್ಟೋ ವರ್ಷ ಕಷ್ಟ ಬಿಟ್ಟಿರ್ತಾರ ಅವ್ರು, ವರ್ಷಾನ್ಗಟ್ಲೆ ಕಷ್ಟ ಬಿದ್ಬಿಟ್ಟು ಅಕ್ಕಿ ಬಿಡ್ಬೇಕು ಅಂತಾರೆ. ಎಲ್ಲಾರು ಹೇಳೋದೇನಪ್ಪ ಅಂದ್ರೆ ಎಲ್ಲಾರು ಅಕ್ಕಿನೂ ಆಡ್ಲಿ. ಆನಂದ್ಸಿ ಅಕ್ಕಿ ರೆಕ್ಕೆ ಹೆಂಗ್ ಆಡ್ತದೆ, ಗೇಟ್ಲಿ ಹೆಂಗ್ ಮಾಡ್ತದೆ, ಬಾಜಿ ಹೆಂಗ್ ಮಾಡ್ತದೆ, ಗಾಳಿಗೆ ಹೆಂಗ್ ಆಡ್ತದೆ, ಮಳೆಗೆ ಹೆಂಗ್ ಆಡ್ತದೆ, ಬಿಸಿಲಿಗೆ ಹೆಂಗ್ ಆಡ್ತದೆ, ಎಲ್ಲಾರು ಆನಂದ್ಸ್ಬಿಟ್ಟು ಅಕ್ಕಿ ನೋಡಿ. ಆ ಅಕ್ಕಿ ಯಾವ ತರ ಚಲನೆಗಳು ವಲನೆಗಳು
ಬಾಜಿಗಳು ಹೆಂಗ್ ಮಾಡ್ತದೆ ಅಂತ ನೋಡ್ಬಿಟ್ಟು ಎಲ್ಲಾರು ಕಲ್ತ್ಕೊಂಡು ಅಕ್ಕಿ ಬಿಡಿ. ಇವ್ರ ಅಕ್ಕಿ ಬೇಗ ಕೂತ್ಕೊಳ್ಳಿ, ಅವ್ರ ಅಕ್ಕಿ ಬೇಗ ಕೂತ್ಕೊಳ್ಳಿ, ಅದಲ್ಲ. ಅವ್ರಕ್ಕಿಂತ ಇನ್ನ 2 ನಿಮಿಷ ಅಕ್ಕಿ ಬಿಡ್ಬೇಕು ಅಂತ ನೀವು ಪ್ರಯತ್ನಿಸಿ, ಗ್ಯಾರಂಟಿ ಅಕ್ಕಿ ಬಿಡ್ತೀರಾ ನೀವು. ನೋಡಿ ಸ್ನೇಹಿತರೆ, ನಮ್ಮ ಇಂದ್ರ ಸರ್ ಅವ್ರು ಹೇಳ್ದಂಗೆ ಪ್ರೇರೇಪಿಸಿದಾಗ ಆ ದಾವಡಿಯ ಒಂದು ಕೀರ್ತಿ ಇಡೀ ಎಲ್ಲಾ ಜಾಗದಲ್ಲೂ ಹರಡುತ್ತೆ ಅಂತ ಅವ್ರು ಹೇಳೋ ಮಾತು ಸತ್ಯವಾದ ಮಾತು. ಇವತ್ತು ಈ ಗಿರೆಬಾಜಿ ತೇರು ಈ ಜಾಗದಲ್ಲಿ ಬಂದು ನಿಂತೈತೆ. ಇನ್ನ 4 ದಾವಡಿ ಆಡ್ತಾ ಇದೆ. ಆ ದಾವಡಿ ದೇಗುಲದ ಹತ್ರ ಹೋಗ್ಲಿ, ಮತ್ತೆ ಮರುಕಲ್ಪನೆ ಮಾಡಿ ಇದೇ ಜಾಗಕ್ಕೆ ಬಂದು ನಿಂತು ಈ ಬಹುಮಾನ ಅವ್ರು ಗೆಲ್ಲಿ ಅಂತ ನಿಮ್ಮೆಲ್ಲರೂ ಸಮ್ಮುಖದಲ್ಲಿ ಹೇಳ್ತಾ ಈ ಅಪ್ಡೇಟ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮಲೈ ಮಹದೇಶ್ವರ ದಾವಡಿ ಕೀರ್ತಿ ಬೆಳಗಲಿ, ಚಾಮುಂಡೇಶ್ವರಿ ಕೀರ್ತಿ ಮೊಳಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀ ಚಾಮುಂಡೇಶ್ವರಿ ಸಂಸ್ಥೆಯ ಇಂದಿನ ಕಸ್ತೂರಿ ಕನ್ನಡ ಗಿರೆಬಾಜಿ ಪಾರಿವಾಳ ಕ್ರೀಡೋತ್ಸವ 2024ರ ಚಾಮುಂಡಿ ಸ್ಪೆಷಲ್ ದಾವಡಿ ದೇಗುಲ ಪಡೆ ಸೂಪರ್ 25 ಸಿಂಗಲ್ಸ್ ಎಕ್ಸ್ಪ್ರೆಸ್ ಚಾಂಪಿಯನ್ ಟ್ರೋಫಿಯಲ್ಲಿ ಶ್ರೀ ಬಿಸಿಲು ಮಾರಮ್ಮನ ಪುಣ್ಯಕ್ಷೇತ್ರವಾದ ಈ ಮಾವಳ್ಳಿಯಲ್ಲಿ ನಮ್ಮ ಗಿರೆಬಾಜಿ ಕಲಾ ಪ್ರಪಂಚದ ಧ್ರುವತಾರೆ ಚೇತನ್ ಪ್ರಸಾದ್, ಗುರು ಲೋಕಿ ಮತ್ತು ನಮ್ಮ ರಘು